ನಿಮ್ಮ ಮ್ಯೂಸಿಕ್ ಲೈಫಲ್ಲಿ ರಿಲೇಟೆಡ್ ಜರ್ನಿಯಲ್ಲಿ ಯಾವುದಾದ್ರೂ ಮೆಮೊರೇಬಲ್ ಇನ್ಸಿಡೆಂಟ್ ನಮ್ಮ ಜೊತೆ ಶೇರ್ ಮಾಡ್ಬೋದಾ? ಯಾವುದಾದ್ರೂ ಒಂದು ತುಂಬ ಇರ್ಬೋದು, ಯಾವುದಾದ್ರೂ ಒಂದು ನಿಮಗೆ ಇಷ್ಟ, ಯಾವಾಗಲೂ ಮರೆಯಲಿಕ್ಕೆ ಆಗದಂಥದ್ದು. ಮರೆಯಲಿಕ್ಕಾಗದೆ ಅಂತಂದರೆ ದೇರ್ ಆರ್ ಸೋ ಮೆನಿ ಇನ್ಸಿಡೆಂಟ್ಸ್. ಬಟ್ ಒಂದೇನೆಂದರೆ, ನಾವು ಇದು ಪ್ಲೇ ಮಾಡಿತ್ತು, GVOM ಗರ್ಲ್ಸ್ ವಾಯ್ಸ್ ಆಫ್ ಮ್ಯಾಂಗ್ಳೂರ್ 2016 ಬಾರಿನ್ ಶೋ ಪ್ಲೇ ಮಾಡಿತ್ತು. ಆಮೇಲೆ 2018 ನಾವು ಕುವೈಟ್ ಹೋಗಬೇಕಿತ್ತು. ಆ ಟೈಮ್ ಏನಾಯ್ತು ಅಂದರೆ, November 5th ವಿ ಸಪೋಸ್ ಟು ಫ್ಲೈ ಫ್ರಮ್ ಮ್ಯಾಂಗ್ಳೂರ್ ಟು ಕುವೈಟ್. ಹಂಗೆ October 29th ಸಿಕ್ಕಾಪಟ್ಟೆ ಹೊಟ್ಟೆ ನೋವು ಸ್ಟಾರ್ಟ್ ಆಯಿತು. ಏನದು ಇದ್ದಕ್ಕಿದ್ದಾಗ ತುಂಬ ಪೇಯ್ನ್. ಡಾಕ್ಟರ್ಸ್ ಅವ್ರು ಹೇಳಿದ್ರಿಲ್ಲ, ನೀವು ಅಪೆಂಡಿಸೈಟಿಸ್ ಐ ಸಸ್ಪೆಕ್ಟ್, ಗೊತ್ತಿಲ್ಲ, ನಾಳೆ ಒಂದು ಸ್ಕ್ಯಾನ್ ಮಾಡಿ ನೋಡೋ, ಬೆಳಗ್ಗೆ ನೈಟ್ ಅಡ್ಮಿಟ್ ಆಗಿ ಅಂತ ಹೇಳಿದ್ರು. ನೋಡುವಾಗ ನೆಕ್ಸ್ಟ್ ನೈಟ್ ಓವರ್ ನೈಟ್ ಸ್ಕ್ಯಾನ್ ಮಾಡಿದ್ರು. ನೋಡುವಾಗ ಹೇಳಿದ್ರು ಇದು ಅಪೆಂಡಿಸೈಟಿಸ್ ಅಂತ. ಸೊ ನಾನು ಹೇಳಿದೆ, ಸರ್ ಈಗ ನಮ್ಮ ಟಿಕೆಟ್ ಆಗಿದೆ, 5th I have to leave to ಕುವೈಟ್, 5 days ಆಧಾರ ಅಂತ ಹೇಳಿದ್ರು. ನಾನು ಹೇಳಿದೆ, ಒಂದು ಕೆಲಸ ಮಾಡುವ, ನಾನು ಆ್ಯಸ್ ಇಟ್ ಇಸ್ ಈಗ ಪೇನ್ ಕಿಲ್ಲರ್ ಕೊಡಿ, ನಾನು ಬಂದು ಆಮೇಲೆ ಆಫ್ಟರ್ 10-15 days ಬಂದು ಅದನ್ನು ಸರ್ಜರಿ ಮಾಡುವ ಅಂತ. ಅವ್ರು ಹೇಳಿದ್ರು, ಇಟ್ ಇಸ್ ವೆರಿ ವೆರಿ ರಿಸ್ಕ್. ಏನಂದರೆ ನಾನು ಕೊಡ್ಬೋದು, ಬಟ್ ಏನಾದ್ರು ಬ್ಲಾಸ್ಟ್ ಆಯಿತು ಅಂದರೆ ನಿಮಗೆ ಲೈಫಿಗೆ ಪ್ರಾಬ್ಲಮ್. ಜಸ್ಟ್ ಥಿಂಕ್ ಆಫ್ ಇಟ್, ನಿಮಗೆ ಲೈಫ್ ಬೇಕಾ ಮ್ಯೂಸಿಕ್ ಬೇಕಾ ಅಂತ. ಆಮೇಲೆ ನಾನು ಹೇಳಿದೆ, ಸರ್ ಐ ವಿಲ್ ಡೂ ಒನ್ ಥಿಂಗ್, ಅದರ್ವೈಸ್ ಇಟ್ಸ್ ಎ ಚಾನ್ಸ್ ಟು ದಟ್. ನನಗೀಗ 29th 30th ಸರ್ಜರಿ ಮಾಡಿದರೆ 4 days ನನಗೆ ಸಾಕಾ, ರೆಸ್ಟ್ ಸಾಕಾದಕ್ಕೆ ಅಂತ. ಸ್ಕಿನ್ ಅದು ಸ್ಟಿಚ್ ಮಾಡ್ತಾರಲ್ಲ, ಅಲ್ಲಿ ವಿಲ್ ಟೇಕ್ ಒಂದು ಚಾನ್ಸ್ ಅಂತ ಹೇಳಿದ್ರು. ಓಕೆ, ನಾನೊಂದು ಅದು ಆಗ ಇದಲ್ಲ, ಸ್ಟಿಚಸ್ ಅಲ್ಲ, ಅದು ಪಿನ್ಸ್ ಥರ, ಈಗ ಅದು ಮಾಡ್ತೇನೆ ಅಂತ ಹೇಳಿದ್ರು. ಇವಾಗ 31st ನನಗೆ ಸರ್ಜರಿ ಆಯಿತು. 2, 3, 4 3 days ಹಾಸ್ಪಿಟ್ಲ್ ಇದ್ದದ್ದು. ಆಮೇಲೆ ಆ ಸ್ಟಿಚ್ ಇಟ್ಕೊಂಡು ಹಾಗೆ ನಾನು ಕುವೈಟ್ ಹೋಗಿದ್ವಿ. ಅದು ಆ ಪೇಯ್ನ್ ಉಂಟಲ್ಲ, ನಾನದು ಫ್ಲೈಟಲ್ಲಿ ಲಕ್ಕಿಲಿ ಕಾಲಿತ್ತು, ಹಿಂದೆ ಹೋಗಿ ನಾನು ಮಲಗಿದ್ದೇನೆ 3 ಸೀಟಲ್ಲಿ. ಅವಳ ಹತ್ರ ರಿಕ್ವೆಸ್ಟ್ ಮಾಡಿ, ಸಿಕ್ಕಾಪಟ್ಟೆ ಪೇಯ್ನ್ ಉಂಟು, ನಾನು ಮಲಗ್ತೇನೆ ಅಂತೇಳಿ. ಆಮೇಲೆ ಅಲ್ಲಿ ಹೋಗಿ ಆ ಪೇಯ್ನ್ ಇಟ್ಕೊಂಡು 1 week ನಂಗೆ ಅಲ್ಲಿ ಎಲ್ಲ ಅವರು ನನಗೆ ಹೇಳಿದ್ರು, ಇಷ್ಟು ಕ್ರಿಟಿಕಲ್ ಕಂಡೀಷನ್ ಬರಬೇಕಿತ್ತ ಅಂತ. ಬಟ್ ವಿ ಆರ್ ಡನ್ ಇಟ್. ಇಟ್ ವಾಸ್ ಅ ಗ್ರೇಟ್ ಶೋ. ಹಾಗೆ ದಟ್ ವಾಸ್ ಒನ್ ಎಕ್ಸ್ಪೀರಿಯನ್ಸ್ ಐ ಕ್ಯಾನ್ ಶೇರ್. ಅದರಲ್ಲಿ ನಿಮ್ಮ ಡೆಡಿಕೇಶನ್, ಮ್ಯೂಸಿಕ್ ಅಲ್ಲಿ ಡೆಡಿಕೇಶನ್ ಇದೆ ಅಂತ ಗೊತ್ತಾಗುತ್ತೆ. ಮೈ ವೈಫ್ ವಾಸ್ ಕ್ರೈಯಿಂಗ್, ಲಿಟ್ರಲಿ ಕ್ರೈಯಿಂಗ್, ಇಷ್ಟು ಕಷ್ಟದಲ್ಲಿ ನಿಮ್ಗೆ ಹೋಗ್ಬೇಕಂತ. ಹಂಗಂದ್ರೆ ಐ ಹ್ಯಾವ್ ಟು ಕ್ಯಾರಿ ಮೈ ಲಗೇಜ್, ಗಿಟಾರ್, ಪ್ರೊಸೆಸರ್, ಎವ್ರಿಥಿಂಗ್. 10 days ಇದು ಡ್ರೆಸ್, ಥಿಂಗ್ಸ್, ಎವ್ರಿಥಿಂಗ್. ನೋಬಡಿ, ನನಗೆ ಎಕ್ಸ್ಟ್ರಾ ಯಾರು ಇಲ್ಲಲ್ಲ, ನಾನೇ ಹೋಗ್ಬೇಕು. ಬ್ಯಾಂಗ್ಳೂರು ಹೋದ್ರೆ ಬೇರೆ ಮ್ಯೂಸಿಷಿಯನ್ಸ್ ಎಲ್ಲ ಒಟ್ಟಾದರು, ಬಟ್ ಸ್ಟಿಲ್ ಅದೊಂದು ಭಯಂಕರ ಎಕ್ಸ್ಪೀರಿಯನ್ಸ್.